ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಟೈಮ್ ಆಲ್ರೆಡಿ 6 o'clock ಆಗಿದೆ ಈವ್ನಿಂಗು. ಸೊ ಇವತ್ತು ಸ್ವಲ್ಪ ಪೂಜೆ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ವಿಡಿಯೋ ಮಾಡೋಣ ಅಂತ. ಆ್ಯಂಡ್ ಆಲ್ರೆಡಿ ನಾನು ಅರ್ಶಿನ ಕುಂಕುಮ ಈಗ ತಾನೇ ಜಸ್ಟ್ ಇಟ್ಟೆ, ತೋರಿಸ್ತೀನಿ ರೀ, ಇಲ್ಲಿ ನೋಡ್ಬೋದು. ಆ್ಯಂಡ್ ರಂಗೋಲಿ ಕೂಡ ಚೆನ್ನಾಗಿ ಹಾಕಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕನ್ಸಿಸ್ಟೆಂಟ್ಲಿ ಮೇಂಟೈನ್ ಮಾಡಬೇಕಂತ ಹೋದ್ಸತಿ ಬ್ಲಾಗಲ್ಲಿ ಹೇಳಿದ್ದೆ. ಆ್ಯಂಡ್ ಅದ್ರ ಪಾರ್ಟ್ ಸಹ ಇದು ಒಂದು ಕನ್ಸಿಸ್ಟೆಂಟ್ಲಿ ಮೇಂಟೈನ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಪೂಜೆ ಮಾಡಬೇಕು. ಇವತ್ತು ಬಂದುಬಿಟ್ಟು July 7th. ಆ್ಯಂಡ್ ನಾನಿವಾಗ ಕೆಲಸಗಳನ್ನು ಮಾಡ್ಕೊಂಡು ರೆಡಿ ಆಗಬೇಕು ಪೂಜೆ ಮಾಡಲಿಕ್ಕೆ. ಆ್ಯಂಡ್ ಲೆಟ್ಸ್ ಗೋ. ತೋರಿಸ್ತೀನಿ ರಂಗೋಲಿ ಮತ್ತು ಇದು ಹೊಸ ಪೂಜೆ ಇಕ್ಕಿದ್ನಲ್ಲ. ಈಗ ನನ್ನ ತಮ್ಮ ಸುದೀಪ್ ವ್ಲಾಗ್ಸ್ ನೋಡ್ತಿದ್ದಾನೆ. ಎಸ್. ಸೊ ಗೈಸ್, ಇಲ್ಲಿ ನೋಡ್ಬೋದು ರಂಗೋಲಿ ಹೆಂಗೆ ಹಾಕಿದ್ದೀನಿ ಅಂತ. ಚೆನ್ನಾಗಿದೆ ಅಂತ ಭಾವಿಸ್ತೇನೆ. ಆ್ಯಂಡ್ ಇದು ಹೊಸ್ಲಿಕ್ಕೆ ಹಾಕಿರೋದು. ಹುಡುಕಿ ಸಾಕಾಯಿತು. ಆಮೇಲೆ ಇದು ಯಾವುದೋ ಒಂದು ಸಿಕ್ತು, ಇದನ್ನೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಅನಿಸ್ತಾ ಇದೆ ರೆಡ್ಡಲ್ಲಿ ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ. ಸೊ ಎಸ್, ಇವಾಗ ಸ್ವಲ್ಪ ರೆಡಿ ಆಗಿ ಸ್ವಲ್ಪ ತಲೆ ಬಾಸ್ಕೊಂಡು ಲೆಟ್ಸ್ ರೆಡಿ ಫಾರ್ ಇದು ಪೂಜೆಗೆ. ಇವಾಗ ಚಾರ್ಜಿಂಗ್ ಇಲ್ಲ, ಸೊ ಚಾರ್ಜಿಂಗ್ ಹಾಕ್ಬಿಡ್ತೀನಿ. ಸೊ ಗೈಸ್, ಇವಾಗ ರೆಡಿ ಆಯಿತು. ಇವಾಗ ನಾವು ಇದು ಮಾಡ್ಕೋಬೇಕು, ಪೂಜೆಗೆ ತಯಾರಿ ಮಾಡ್ಕೊಳ್ಬೇಕು. ಸೊ ಇಷ್ಟಾಗಿದೆ. ಹೂವು ಬೇರೆ ಹಾಕಬೇಕು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಪೂಜೆ ಮಾಡಬೇಕು ಅಷ್ಟೇ. ನೋಡಿ, ಗೈಸ್, ಪೂಜೆ ಎಲ್ಲ ಆಯಿತು. ಪಾಸಿಟಿವ್ ವೈಬ್ಸ್ ಆ್ಯಂಡ್ ಸಾಂಗ್ ಬರ್ತೈತೆ. ಇವ್ನು ನೋಡ್ರಿ, ರೆಡ್ ಮ್ಯಾಚಿಂಗ್ ಅಲ್ವಾ? ಯಾಸ್. ಇದು ಗೌನ್ ಕೊಟ್ಬಿಟ್ಟು ಸಿಗ್ತೀನಿ. ಆ್ಯಂಡ್ ಬೆಳಗ್ಗೆ ಸಿಗ್ಬೋದು, ಆದರೆ ಕೂಡ ಮಾಡ್ತೀನಿ. ಅಷ್ಟೊಂದು ಮಾಡಲ್ಲ ಇವತ್ತು. ಬೆಳಗ್ಗೆ ಸಿಗೋಣ. ಇವಾಗ ಸ್ವಲ್ಪ ಕ್ಲಿಪ್ಪಿಂಗ್ ಮಾಡ್ತೀನಿ ಅಷ್ಟೇ. ಸೊ ಗೈಸ್, ಒಂದು ನಿಮಿಷ ಕಾಪಿ ರೈಟ್ಸ್ ಬಂದುಬಿಡುತ್ತೆ. ಒಂದು ನಿಮಿಷ ಸಾಂಗ್ ಆಫ್ ಮಾಡಿಬಿಡ್ತೀನಿ. ಏನಾಗಿಲ್ಲ ಸದ್ಯ. ಎಸ್ ಗೈಸ್, ಇವಾಗ ಚೆನ್ನಾಗಿ ಕಾಣಿಸ್ತು. ಇವಾಗ ಬಂದುಬಿಟ್ಟು ಕಾಫಿ ಸಮಯ. ಕಾಫಿ ನಾನು ಕುಡಿಯೋಲ್ಲ, ಟೀ ಮಾತ್ರ. ಕಾಫಿ ಕುಡಿಯೋಲ್ಲ, ರೇರ್. ಇದು ಬಂದುಬಿಟ್ಟು ಟೀ ಈಸ್ ಮೈ ಫೇವ್ರೇಟ್. ಆ್ಯಂಡ್ ಈಗ ಅಷ್ಟೇ ನಮ್ಮ ಬ್ರೆಡ್ ತಂದಿದ್ದಾರೆ ನಮ್ಮಮ್ಮ. ಆ್ಯಂಡ್ ಟೀ ಜೊತೆಗೆ ಬ್ರೆಡ್. ಆ್ಯಂಡ್ ಸುಳ್ಳು ಹೇಳ್ಬೇಡ. ಓಹ್ ಎಸ್, ನಮ್ಮ ಅಜ್ಜಿ ಬಂದಿದ್ದಾರೆ. ಒಂದು ನಿಮಿಷ ಇರು. ಇವಾಗ ನಮ್ಮ ಅಜ್ಜಿ ಬಂದಿದ್ದಾರೆ. ಆ್ಯಂಡ್ ಇವಾಗ ನಾನು ನನ್ನ ವ್ಲಾಗ್ ನೋಡ್ಕೊಂಡು ನಾನು ಇವಾಗ ಟೀ ಕುಡಿತೀನಿ. ಸೊ ಗೈಸ್, ನನ್ನ ವ್ಲಾಗ್ ನಾನೇ ನೋಡ್ಕೊಳ್ತೀನಿ. ಅಷ್ಟೇ ನೈಟ್ ಗೈಸ್. ಇದು ಬಂದುಬಿಟ್ಟು ನಮ್ಮ ತಾತನಿಗೆ ಪೂಜೆ ಮಾಡೋದಿತ್ತು. ಸೊ 21 year ಆಯಿತು ನಮ್ಮ ತಾತ ಸತ್ತಿ. ಸೊ ಅದಕ್ಕೆ ಪೂಜೆ ಮಾಡ್ತಾಯಿರೋದು, ಹೆಡೆ ಹಾಕ್ತಿರೋದು. ದೀಪಾಲೆ ಕಂಬ ಇನ್ನೇನಂತಾರೆ ಅದನ್ನ? ಹಂಗೆ ಅನ್ನೋದು ಹಿಂಗೋ ಅಂತಾರೆ. ಸುಮ್ಮನೆ ನೀನು ಅಜ್ಜ ಆದ್ರೂ ಇದು ನೋಡ್ಬೋದು. ನಮ್ಮ ಕಡೆ ಟವಲು ಮತ್ತು ಪ್ಯಾಂಟು ಶರ್ಟ್ ಇರ್ತಾರೆ ನಮ್ಮ ಶಾಸ್ತ್ರದಲ್ಲಿ. ಈ ಥರ ಮೇಲೆ ಇಕ್ಕೋದು. ನಮ್ಮ ತಾತನ್ಕ. ನಮ್ಮ ಅಜ್ಜಿ ನೋಡು ಎಷ್ಟು ಆರಾಮಾಗಿ ಕುತ್ಕೊಂಡ್ಬಿಟ್ಟಾಯ್ತು. ಇಲ್ಲಿ ಕಬಾಬ್ ಸುಡ್ತಾ ಇದ್ದೀರಿ. ಸಾಂಬ್ರಾಣಿ. ಎಸ್. ಸಾಂಬ್ರಾಣಿಕ ತನಮ್ಮ
ಸಾಂಬ್ರಾಣಿ. ಸೊ ಗಾಯ್ಸ್, ಏನೆಲ್ಲ ಅಡುಗೆ ಮಾಡಿದ್ದೀರಾ ಅಂತ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಸೌತೆಕಾಯಿ ಕಬಾಬ್, ಮೊಟ್ಟೆ, ಮುದ್ದೆ, 2 ಮುದ್ದೆನೆ. ಆ್ಯಂಡ್ ಇಲ್ಲಿ ರೈಸ್, ಇಲ್ಲಿ ಬಿರಿಯಾನಿ ಇದೆ, ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ. ಸೊ ಇಲ್ಲಿ ಮಟನ್ ಸಾರು ಕೂಡ ಇದೆ, ಕಬಾಬ್ ಇಲ್ಲಿಯೂ ರೆಡಿ ಆಗ್ತಿದೆ. ಅಷ್ಟೇ ಗಾಯ್ಸ್, ಇಷ್ಟೇ ವೆರೈಟೀಸ್ ಮಾಡಿರೋದು. ಎಸ್, 23 ವರ್ಷ ಅಲ್ಲ, 3 ವರ್ಷ ಆಯ್ತು. ಗೊತ್ತಾಗ್ಲಿಲ್ಲ. ಓ ಹೌದಲ್ಲ, ಕರೆಕ್ಟ್. ಸೊ ಗಾಯ್ಸ್, ನೋಡ್ಬೋದು ಇಲ್ಲಿ ಹೂವು ಕೊಟ್ಟಿದ್ದಾರೆ ನಮ್ಮ ತಾತ, ಅಂದರೆ ಇವರಪ್ಪ, ಇವ್ರ ಗಂಡ. ಒಳ್ಳೆ ಅದ್ಭುತ. ಸೊ ಇಲ್ಲಿ ಸಿಕ್ಸಿದ್ರು ಕೂಡ ಬಿದ್ದೈತೆ, ಅದು ಇವರಿಂದ. ನಿಂಗೇನು, ನಿಂಗೆ ಎಷ್ಟದಷ್ಟು ನೋಡ್ಕೊ. ಹಾಂ, ಸೊ ಇಷ್ಟು ವೆರೈಟೀಸ್ ಮಾಡಿರೋದು ನಮ್ಮ ತಾತನಿಗೆ. ಸೇಮ್ ನಮ್ಮ ಅಮ್ಮ ಥರನೇ ಇರೋದು ನಮ್ಮ ತಾತ. ಇದು ಚೆನ್ನಾಗಿ ಬರ್ತಾಯಿತ್ತು, ಇಲ್ಲಿಂದನೇ ಮಾಡಬೇಕಾಗಿತ್ತು. ಸಾಂಬ್ರಾಣಿ ಹಾಕ್ತಾ ಇರೋದಂಥದ್ದು. ಬಾಮ ಎಲ್ಲ ಚೆಲ್ಲಬಿಟ್ಟ ಕಳಿಗೆ ಬಾಮ ಮೌ ನೀರು ಇಲ್ಲ ಸರಿಯಾಗಿದೆಯೇ? ಯಾರಕ್ಕ ಏನಿದು ಇಷ್ಟೇ ಎಷ್ಟು ಕೊಟ್ಟಿಲ್ಲ? ಏನು ಎಲ್ಲಿಂದ ಹಾಕೋದು ನೀನು? ಹತ್ರಕ್ಕೆ ಹೋಗಿ ಹಾಕೋದು. ಹಾಕೋದು ನೀಟಾಗಿ ಆ ಕಡೆ ಬಂದಿದ್ರೆ